ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಜ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ. ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಸಿಂಹರಾಶಿಗೆ ಮೇ ತಿಂಗಳಲ್ಲಿ ಗುರುಬಲದ ಕೊನೆಯ ಅವಕಾಶ, ಉದ್ಯೋಗ ವಿವಾಹ ಸುವರ್ಣಾವಕಾಶ ಎಂಬಂಥ ವಾಕ್ಯ ಅನ್ವಯವಾಗ್ತಾ ಇದೆ. ಯಾಕಂದರೆ ಈ ತಿಂಗಳಲ್ಲಿ ನಿಮಗೆ ಗುರುಬಲ ಅಂತ್ಯ ಆಗುತ್ತೆ. ಅಲ್ಲಿ ಗುರುವಿನ ರಾಶಿ ಪರಿವರ್ತನೆ ಜೂನ್ ಆರಂಭದಲ್ಲಿ, ಅಂದರೆ ಜೂನ್ 1ರಂದು ಮಧ್ಯರಾತ್ರಿ ಬಳಿಕ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆ ಆಗಲಿದೆ. ಹಾಗಾಗಿ ದೀರ್ಘಕಾಲದಿಂದ ಕಳೆದ 1 ವರ್ಷದಿಂದ ನಿಮಗೆ ಇದ್ದಂತಹ ಗುರುಬಲ ಈ ತಿಂಗಳಲ್ಲಿ ಮುಗಿಯುತ್ತೆ. ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ಈ ತಿಂಗಳಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಆ ಗುರುವಿನ ಬಲದ ಒಂದು ಅವಕಾಶವನ್ನು ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ಉದ್ಯೋಗ ವಿವಾಹಕ್ಕೆ ಸುವರ್ಣ ಅವಕಾಶ ಅಂತ ಹೇಳಿದ್ರೆ ಹೊಸ ಉದ್ಯೋಗ ಹುಡುಕೋರು, ಜಾಬ್ಗಾಗಿ ಪ್ರಯತ್ನ ಪಡೋರು, ಉದ್ಯೋಗ ಬದಲಿಸುವಂಥವ್ರು, ಅದೇ ರೀತಿ ಮದುವೆಯ ಪ್ರಯತ್ನ, ಮದುವೆಗಾಗಿ ನಿಮ್ಮ ಒಂದು ನಿರ್ಧಾರವನ್ನು ಈಗ ಫಿಕ್ಸ್ ಮಾಡಿಕೊಳ್ಳಿಕ್ಕೆ ಅಥವಾ ಮದುವೆಯನ್ನು ನಿಶ್ಚಿತಾರ್ಥ ಮಾಡಿಕೊಳ್ಳಿಕ್ಕೆಲ್ಲ ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರಲಿವೆ. ಹಾಗಾಗಿ ಸಿಂಹರಾಶಿಯವರು ಈ ತಿಂಗಳ ಒಂದು ಸುವರ್ಣ ಅವಕಾಶವನ್ನು ನೀವು ತಪ್ಪಿಸದೆ ಇದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ವಿಶೇಷವಾಗಿ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ 15ರಲ್ಲಿ ಆಗುವಂಥ 2 ಪರಿವರ್ತನೆಗಳು, ವಿಶೇಷವಾಗಿ ಅಲ್ಲಿ ರವಿಯ ಪರಿವರ್ತನೆ ಆಗುತ್ತೆ. ಅದು ನಿಮಗೆ ವಿಶೇಷ ಕರ್ಮಸ್ಥಾನಕ್ಕೆ ರವಿ ಬರಲಿದ್ದಾನೆ. ಅದೇ ರೀತಿ ಬುಧನ ಪರಿವರ್ತನೆ ಸಹ ನಿಮಗೆ 14ರಿಂದ ಆಗಲಿದೆ. ಹಾಗೆ 15ರಿಂದ ನಿಮಗೆ ಬುಧನೂ ಸಹ ಅನುಕೂಲವಾಗಿ ಬರ್ತಾನೆ. ಹಾಗಾಗಿ ಅತ್ಯಪರೂಪಕ್ಕೆ ನಿಮಗೆ ಬುಧ ಮತ್ತು ಆದಿತ್ಯರ ಯೋಗ ಜೊತೆಗೆ ಗುರುಬಲದ ಒಂದು ಅವಕಾಶ, ಅದೇ ರೀತಿ 14ರಿಂದ ನಿಮಗೆ ವಿಶೇಷವಾಗಿ ಶುಕ್ರನು ಸಹ ಪೂರಕವಾಗಿ ಬರಲಿದ್ದಾನೆ. ಹಾಗಾಗಿ ತಿಂಗಳ ಆರಂಭದಲ್ಲಿ ಸ್ವಲ್ಪ ಸ್ಲೋನೆಸ್, ನಿಧಾನಗತಿ ಇದ್ದರೂ ತಿಂಗಳ ಮಧ್ಯಭಾಗ ಬರ್ತಿರ್ತದೆ ಅದ್ಭುತವಾದ ಸ್ಪೀಡ್, ವೇಗವಾದ ಒಂದು ಉತ್ತಮ ಫಲಿತಾಂಶಗಳು ಆಗಲಿವೆ. ಹಾಗಾಗಿ ಕೈಕಟ್ಟಿ ಕುಳಿತುಕೊಳ್ಳದೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾದ್ರೆ ಈ ತಿಂಗಳ ನಮಗೆ ಅದ್ಭುತವಾದ ಅವಕಾಶ. ಮುಂದೆ ಇಲ್ಲ ಅಂತೇನಿಲ್ಲ, ಮುಂದೆ ಸ್ವಲ್ಪ ಕೆಲವೊಂದು ತಿಂಗಳುಗಳಲ್ಲಿ ನಿಮಗೆ ಸ್ವಲ್ಪ ಅವಕಾಶಗಳು ನಿಧಾನ ಆಗ್ಬೋದು, ಕುಂಠಿತ ಆಗ್ಬೋದು, ಅಥವಾ ಅಡೆತಡೆಗಳು ಜಾಸ್ತಿ ಬರ್ಬೋದು, ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಈ ತಿಂಗಳಲ್ಲಿ ಎಲ್ಲ ಸದಾವಕಾಶ, ಸುವರ್ಣಾವಕಾಶ ಇರುವಂಥದ್ದು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರೆಲ್ಲ ಇದ್ದರೆ ಅವರವರೊಂದು ಪ್ರಯತ್ನಕ್ಕೆ ಸಫಲವಾದ ಫಲ ಬರುತ್ತೆ. ಅಂಕಗಳು ಚೆನ್ನಾಗಿ ಬರುತ್ತವೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ತಮ ರಿಸಲ್ಟು, ಅಂದುಕೊಂಡಂಥ ಸೀಟು, ಸ್ಥಾನಮಾನಗಳು ಸಿಗಲಿವೆ. ವ್ಯಾಪಾರ, ಉದ್ಯೋಗ, ಕೃಷಿ ಚಟುವಟಿಕೆ, ಕೈಗಾರಿಕೆವರೆಗೂ ಹಾಗೆ ಈ ತಿಂಗಳಲ್ಲಿ ಬಿಸ್ನೆಸ್ ಎಲ್ಲ ಚೆನ್ನಾಗಾಗುತ್ತೆ. ದೀರ್ಘಕಾಲದ ನಿಮ್ಮ ಸಾಲಗಳನ್ನು, ಬಾಕಿಯನ್ನು ತೀರಿಸಲಿಕ್ಕೆ ಅವಕಾಶ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ ವೃದ್ಧಿಯಾಗಿ ನಿಮಗೆ ಅವರ ಮೂಲಕ ಕೆಲವೊಂದು ಲಾಭ ಆದಾಯಗಳಾಗುವಂಥದ್ದು. ಕೌಟುಂಬಿಕ ವಿವಾದಗಳು ಇದ್ದರೆ ಅದು ಪರಿಹಾರ ಆಗುತ್ತೆ. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸೋದರರ ಮಧ್ಯೆ ಆಸ್ತಿ ವಿವಾದ, ಭೂಮಿ ವಿವಾದ, ಹಣದ ವಿವಾದಗಳಿದ್ದರೆ ಅವೆಲ್ಲೂ ಈಗ ಶಾಂತಿ ಸಂಧಾನದಲ್ಲಿ ಪರಿಹಾರವಾಗಿ ಅವೆಲ್ಲವೂ ನಿಮಗೆ ವಿಶೇಷವಾದ ಅನುಕೂಲತೆಗಳು ಬರ್ತವೆ. ಆಸ್ತಿ ಭಾಗಗಳು ಸಿಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಇನ್ನು ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು, ಸರ್ಕಾರಿ ಮೂಲದ ಕೆಲಸ ಕಾರ್ಯ, ದಾಖಲೆ ಪತ್ರ ಇವೆಲ್ಲವೂ ನಿಮಗೆ ಕೈಗೆ ಸಿಗುವಂಥ ಅವಕಾಶ. ಹಾಗಾಗಿ ನೀವು ಏನೇನೋ ದಿಶೆಯಲ್ಲಿ ಪ್ರಯತ್ನ ಮಾಡುತ್ತಾ ಹಿಂದೆ ನಿಮಗೆ ಸಿಗದೇ ಇದ್ದಂಥ ಫಲ ಈ ತಿಂಗಳಲ್ಲಿ ತಕ್ಷಣವಾಗಿ ಕ್ಷಿಪ್ರವಾಗಿ ಸಿಗಲಿವೆ. ಹಾಗಾಗಿ ಯಾವುದೇ ಶುಭ ಕಾರ್ಯ ಇರ್ಬೋದು, ಅಥವಾ ಸ್ವಂತದ ಕಾರ್ಯ ಇರ್ಬೋದು, ಸರ್ಕಾರದ ಕೆಲಸ ಕಾರ್ಯ ಇರ್ಬೋದು, ಉದ್ಯೋಗ ನಿಮಿತ್ತದ ಕೆಲಸ ಕಾರ್ಯ, ಅಥವಾ ಆರೋಗ್ಯದ ವಿಚಾರದ ಕೆಲಸ ಕಾರ್ಯ ಯಾವುದೇ ಇದ್ದರೂ ಈ ತಿಂಗಳಲ್ಲಿ ಮಾಡಿದ ಪ್ರಯತ್ನ ತಕ್ಷಣ ಹಾಗೂ ಕ್ಷಿಪ್ರವಾದ ಖಂಡಿತವಾದ ಫಲ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಇನ್ನು ಕೌಟುಂಬಿಕ ವಿಚಾರ, ಹಾಗೆ ಮಹಿಳೆಯರು, ಗೃಹಿಣಿಯರು ಅಥವಾ ಇನ್ನಿತರ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಶುಭ ಯಾತ್ರೆಗಳು, ಪ್ರವಾಸ, ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಶುಭ ಯೋಗಗಳು, ಜೊತೆಗೆ ಪ್ರಮುಖವಾದ ಧಾರ್ಮಿಕ ಕ್ಷೇತ್ರದಿಂದ ವ್ಯಕ್ತಿಗಳ ಅಥವಾ ಗುರುಗಳ ಒಂದು ಆಶೀರ್ವಾದ ಪಡೆಯುವಂಥ ಅವಕಾಶ ಎಲ್ಲ ಒದಗಿ ಬರುತ್ತೆ. ಹಾಗಾಗಿ ಈ ಗುರುಬಲದ ಒಂದು ಕೊನೆಯ ಸುವರ್ಣಾವಕಾಶವನ್ನು ಮೇ ತಿಂಗಳಲ್ಲಿ ಸಿಂಹರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ವಿವಾಹ ಅಪೇಕ್ಷಿತರು ಅಥವಾ ವಿವಾಹದ ಒಂದು ಸಿದ್ಧತೆಯಲ್ಲಿರುವಂಥವ್ರು ವಿವಾಹವನ್ನು ಈ ತಿಂಗಳಲ್ಲಿ ನೀವು ಫಿಕ್ಸ್ ಮಾಡ್ಕೋಬೋದು, ಅಥವಾ ಕೆಲವರಿಗೆ ಆಕಸ್ಮಿಕವಾಗಿ ಅಂಥ ಒಂದು ಪ್ರಪೋಸಲ್ಗಳು ಬಂದು ಬೇಗ ಫಿಕ್ಸ್ ಆಗುವಂಥ ಅವಕಾಶ ಬರುತ್ತೆ. ಜೊತೆಗೆ ಇವಾಗ ಮೈ ಪಕ್ಷ ವಿವಾಹವನ್ನು ಮಾಡಲಿಕ್ಕೆ ನಿಮಗೆ ಅನಾನುಕೂಲ ಸಮಯ ಅಭಾವ ಇದ್ದರೂ ನಿಶ್ಚಿತಾರ್ಥವನ್ನು, ಎಂಗೇಜ್ಮೆಂಟನ್ನು ಈ ಮೇ ತಿಂಗಳ ಕೊನೆ ಒಳಗೆ ಮಾಡಿಕೊಳ್ಳುವಂಥದ್ದು ಅತ್ಯುತ್ತಮವಾದ ಆಯ್ಕೆಯಾಗಿರುತ್ತೆ. ಯಾಕಂದರೆ ಗುರುವಿನ ಆಶೀರ್ವಾದ ಇದ್ದಾಗ ಫಿಕ್ಸ್ ಆಗಿಬಿಟ್ರೆ ಮದುವೆಯನ್ನು ನಿಮಗೆ ಅನುಕೂಲವಾದ ಸಮಯದಲ್ಲಿ ನೀವು ಮತ್ತೆ ಯೋಜನೆ ಮಾಡ್ಕೋಬೋದು. ಹಾಗಾಗಿ ಅನೇಕ ರೀತಿಯ ಕ್ಷಿಪ್ರವಾದ ಫಲಗಳು ನಿಮ್ಮ ಕೈಗೆ ಬರಲಿವೆ. ಉದ್ಯೋಗದ ವಿಚಾರ, ಹಣಕಾಸು ವಿಚಾರ, ಕೌಟುಂಬಿಕ ವಿಚಾರ, ಆರೋಗ್ಯ ವಿಚಾರವೆಲ್ಲವೂ ಗ್ರಹಾನುಕೂಲ ಅದ್ಭುತವಾದ ಅವಕಾಶವನ್ನು ಮೇ ತಿಂಗಳಲ್ಲಿ ಬಳಸಿಕೊಳ್ಳಿ. ಇನ್ನು ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ 15 ದಿನಾಂಕಗಳಲ್ಲಿ ಚಂದ್ರನು ಅನುಕೂಲವಾಗಿ ಬರ್ತಾನೆ. ಆಯಾ ಡೇಟ್ಗಳು ಅನುಸಾರವಾಗಿ ಮೇ ತಿಂಗಳಲ್ಲಿ ಮೇ 1, 2, 8, 9, 10, 11, 12, 17, 18, 19, 20, 23, 24, 28, 29 ಸುಮಾರು 15 ದಿನಾಂಕಗಳಲ್ಲಿ ಚಂದ್ರನು ಸಹ ನಿಮಗೆ ಅನುಕೂಲವಾಗಿ ಇರುವಂಥ ಡೇಟ್ಗಳಿವೆ. ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಆಯ್ದನ್ನು ಆಲೋಚನೆ ಮಾಡ್ಕೋಬೋದು. ಈ ತಿಂಗಳ ಬಣ್ಣಗಳನ್ನು ನೋಡಿದರೆ, ಅದೃಷ್ಟದ ಬಣ್ಣಗಳು ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ. ಕೊನೆಯ ತಿಂಗಳು ನಿಮಗೆ ಗುರು ಇರುವಂಥದ್ದು ಅದನ್ನು ಗಮನಿಸಿಕೊಳ್ಳಿ. ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಸಂಕೇತ ಹಾಗೂ ಸಂಖ್ಯೆ 3, ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3ನ ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು.
ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ 15ರಿಂದ ರವಿಯ ಬಲ ಆರಂಭ ಆಗುತ್ತೆ. ಹಾಗಾಗಿ ರವಿಯ ಸಂಕೇತವಾದ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ನಂಬರ್ 1ಅನ್ನು 15ರಿಂದ ಬಳಸ್ಕೊಳ್ಳಿ. ಹಾಗೆಯೇ ಬುಧನ ಸಂಕೇತ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ಅದನ್ನು ನೀವು ತಿಂಗಳ 15ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ವೈಟ್ ಅಥವಾ ಬಿಳಿಯ ಬಣ್ಣ ನಿಮಗೆ ಶುಕ್ರಾನುಕೂಲ ಆಗುವಂಥದ್ದು 14ರಿಂದ. ಹಾಗೆ ವೈಟ್ ಅಥವಾ ಬಿಳಿಯ ಬಣ್ಣ ನಂಬರ್ 6 ಸಂಖ್ಯೆ 6ಅನ್ನು 14ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಆಗಲೇ ಇರುವಂಥ 15 ಡೇಟ್ಗಳನ್ನ ಹೇಳಿದ್ದೀನಿ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿಯ ಜಯ ಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.